ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ಇವತ್ತು ಸಮ್ಮರ್ಗೆ ಒಂದು ಬೆಸ್ಟ್ ಜ್ಯೂಸ್, ತುಂಬ ಒಳ್ಳೆಯದಾಗುವಂಥ ಜ್ಯೂಸ್ನ ಮಾಡೋಣ. ತುಂಬ ಚೆನ್ನಾಗಿರುತ್ತೆ, ಬನ್ನಿ ಮಾಡೋಣ. ಒಂದು ಲೋಟ ತೊಗೊಂಡಿದ್ದೀನಿ, ಅದಕ್ಕೆ ಕಾಮಕಸ್ತೂರಿ ಬೀಜ ಮತ್ತು ಬಾದಾಮಿ ಗೊಂದು ಅಂತಾರೆ, ಅದನ್ನ ಎರಡು ಒಟ್ಟಿಗೆ ನೆನೆಸಿಟ್ಕೊಂಡಿದ್ದೀನಿ. ನೀವು ಬೇಕಾದರೆ ಬೇರೆ ಬೇರೆ ನೆನೆಸಿಟ್ಕೋಬೋದು. ನಾನು ಅದನ್ನು 3 ಸ್ಪೂನು ಆ್ಯಡ್ ಮಾಡ್ಕೋತಾ ಇದ್ದೀನಿ ಗ್ಲಾಸ್ಗೆ. ನೋಡಿದ್ರಲ್ವ? ಈಗ ರೂ ಅಬ್ಸಾ ಅಂದ್ಬಿಟ್ಟು ಯಾವುದೇ ಹೋಲ್ಸೇಲಲ್ಲಿ, ಡಿಮಾರ್ಟಲ್ಲಿ ಎಲ್ಲ ಕಡೆ ಅಂಗಡಿಗಳಲ್ಲಿ ಸಿಗುತ್ತೆ ಆಲ್ಮೋಸ್ಟು. ಅದನ್ನು ತೊಗೊಂಬಂದು ಉಪಯೋಗಿಸ್ಕೋಬೋದು. ಈಗ ನಾನು 3 ಐಸ್ ಕ್ಯೂಬ್ನ ಆ್ಯಡ್ ಮಾಡ್ಕೋತಾ ಇದ್ದೇನೆ. ಈಗ ನೀರು ಹಾಕ್ಕೊಳ್ಳೋಣ. ಇದನ್ನು ಚೆನ್ನಾಗಿ ಈಗ ಮಿಕ್ಸ್ ಮಾಡಿ, ನೋಡಿದ್ರಲ್ಲ ಯಾವ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಇದನ್ನು ನೋಡಿ. ಈಗ ರೆಡಿ ಆಯಿತು. ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಲಿಕ್ಕೆ. ಟೇಸ್ಟು ಅಷ್ಟೇ ಚೆನ್ನಾಗಿರುತ್ತೆ ಮತ್ತು ಬಾಡಿಗೆ ಅಷ್ಟೇ ಒಳ್ಳೆಯದು. ಮತ್ತು ಇನ್ನೊಂದು ಗ್ಲಾಸ್ ತೊಗೊಂಡು ನನ್ನ ಮಗನಿಗೆ, ನನಗೂ ಬೇಕು ಅಂದ, ಸೊ ಅದಕ್ಕೂ 3 ಸ್ಪೂನ್ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಬಾಡಿಗಂತೂ ತಂಪು ಮಾಡುತ್ತೆ. ಗಾರ್ಮೆಂಟ್ಸ್ಗೆ ಹೋಗೋರಿಗೆ ಅವ್ರಿಗೆಲ್ಲನೂ ತುಂಬ ಒಳ್ಳೆಯದಾಗುತ್ತೆ ಇದು ತಗೊಳ್ಳೋದ್ರಿಂದ. ಇದನ್ನು ಬರೀ ನೀರಿಗೇ ಸೇರಿಸ್ಕೊಂಡು ಕುಡಿದ್ರೂ ಸಮೇತ ಸಾಕು. ನಾವು ಇದನ್ನು ಕಾಮಕಸ್ತೂರಿ ಬೀಜ ಎಲ್ಲ ಆ್ಯಡ್ ಮಾಡ್ಕೋಬೇಕು ಅಂತಿಲ್ಲ, ಐಸ್ ಕ್ಯೂಬ್ ಸಮೇತ ಆ್ಯಡ್ ಮಾಡೋದು ಬೇಡ. ವಾಟ್ರ್ ತಗೊಂಡು ಒಂದು ಲೋಟಕ್ಕೆ 1-2 ಸ್ಪೂನಷ್ಟು ರೂ ಅಬ್ಸಾನ ಆ್ಯಡ್ ಮಾಡಿಕೊಂಡ್ರೆ ಸಾಕಾಗತ್ತೆ. ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ.